ಖಂಡಿತ. ಈ ಕನ್ನಡ ಗಾದೆಯ ಅರ್ಥವನ್ನು ವಿಸ್ತರಿಸೋಣ. ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಊರೆಲ್ಲ ಅಲೆದರಂತೆ. ವಿಸ್ತರಣೆ. ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಊರೆಲ್ಲ ಅಲೆದರಂತೆ ಎಂಬ ಈ ಗಾದೆ ಮಾತು ಕನ್ನಡದಲ್ಲಿ ಬಹಳ ಪ್ರಚಲಿತವಾಗಿದೆ. ಇದರ ಅಕ್ಷರಶಃ ಅರ್ಥ ಕೈಯಲ್ಲಿ ಬೆಣ್ಣೆ ಇದ್ದರೂ ತುಪ್ಪಕ್ಕಾಗಿ ಊರೆಲ್ಲ ಅಲೆದಾಡಿದಂತೆ ಎಂದಾಗುತ್ತದೆ. ಈ ಗಾದೆಯು ಮನುಷ್ಯನ ಒಂದು ಸಾಮಾನ್ಯ ಸ್ವಭಾವವನ್ನು ಬಹಳ ಚೆನ್ನಾಗಿ ವಿವರಿಸುತ್ತದೆ. ಲಭ್ಯವಿರುವುದನ್ನು ಗುರುತಿಸದಿರುವುದು, ನಮ್ಮ ಬಳಿ ಈಗಾಗಲೇ ಇರುವುದರ ಮಹತ್ವವನ್ನು ಅರಿಯದೆ ಅಥವಾ ಅದನ್ನು ಬಳಸಿಕೊಳ್ಳುವ ಬದಲು ಬೇರೆ ಕಡೆ ಅದೇ ವಸ್ತುವಿಗಾಗಿ ಹುಡುಕಾಡುವುದು. ಬೆಣ್ಣೆಯನ್ನು ಕರಗಿಸಿದರೆ ಸುಲಭವಾಗಿ ತುಪ್ಪವಾಗುತ್ತದೆ, ಆದರೆ ಅದನ್ನು ಮಾಡದೆ ಊರೆಲ್ಲ ಹುಡುಕುವುದು ಹಾಸ್ಯಾಸ್ಪದ. ಸಾಮರ್ಥ್ಯವನ್ನು ಅರಿಯದಿರುವುದು. ಅನೇಕ ಬಾರಿ ನಾವು ಯಾವುದೋ ಒಂದು ಕೆಲಸಕ್ಕಾಗಿ ಹೊರಗಿನ ಸಹಾಯ ಅಥವಾ ಸಂಪನ್ಮೂಲಗಳನ್ನು ಹುಡುಕುತ್ತೇವೆ. ಆದರೆ ಆ ಕೆಲಸವನ್ನು ಪೂರೈಸಲು ಬೇಕಾದ ಸಾಮರ್ಥ್ಯ, ಜ್ಞಾನ ಅಥವಾ ಸಂಪನ್ಮೂಲಗಳು ನಮ್ಮಲ್ಲೇ ಇರುತ್ತವೆ. ತಮ್ಮ ಸ್ವಂತ ಶಕ್ತಿ ಅಥವಾ ಪ್ರತಿಭೆಯನ್ನು ಗುರುತಿಸದೆ ಅನ್ಯರ ಕಡೆ ಮುಖ ಮಾಡುವುದು ಇದರರ್ಥ. ಕಾಲಹರಣ ಮತ್ತು ಅನಗತ್ಯ ಶ್ರಮ. ಕೈಯಲ್ಲಿ ಬೆಣ್ಣೆ ಇದ್ದರೂ ತುಪ್ಪಕ್ಕಾಗಿ ಊರೆಲ್ಲ ಅಲೆಯುವುದು ಎಂದರೆ ಅನಗತ್ಯವಾಗಿ ಸಮಯ ಮತ್ತು ಶ್ರಮವನ್ನು ವ್ಯರ್ಥ ಮಾಡುವುದು. ಸುಲಭವಾಗಿ ಸಿಗುವ ಅಥವಾ ನಮ್ಮಲ್ಲೇ ಇರುವ ಪರಿಹಾರಕ್ಕಾಗಿ ದೂರದ ದಾರಿ ಹುಡುಕುವುದು. ಸಂಪನ್ಮೂಲಗಳ ನಿರ್ಲಕ್ಷ್ಯ. ನಮ್ಮ ಸುತ್ತಮುತ್ತ ಅಥವಾ ನಮ್ಮಲ್ಲೇ ಇರುವ ಅಮೂಲ್ಯ ಸಂಪನ್ಮೂಲಗಳು, ಅವಕಾಶಗಳು ಅಥವಾ ಸಂಬಂಧಗಳನ್ನು ನಿರ್ಲಕ್ಷಿಸಿ ಉತ್ತಮವಾದುದನ್ನು ಹುಡುಕುವ ಭ್ರಮೆಯಲ್ಲಿ ಅಲೆದಾಡುವುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆಯು ಆತ್ಮಾವಲಂಬನೆ ಇರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಮತ್ತು ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಬೆಳೆಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಹೊರಗಿನ ಲೋಕದಲ್ಲಿ ಪರಿಹಾರವನ್ನು ಹುಡುಕುವ ಮೊದಲು ನಮ್ಮೊಳಗಿನ ಮತ್ತು ನಮ್ಮ ಹತ್ತಿರವಿರುವ ಸಂಪನ್ಮೂಲಗಳ ಕಡೆ ಗಮನ ಹರಿಸಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ.